ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನೆನ್ನೆ ಲಾಗ್ ಆಗಿರುತ್ತೆ. ನೆನ್ನೆ ಆ್ಯಕ್ಚುಲಿ ಅಜ್ಜಿ ಪೂಜೆ ಇದ್ದಿದ್ದರಿಂದ ನಾವು ಅಮ್ಮನ ಮನೆಗೆ ಹೋಗಬೇಕಿತ್ತು. ನಾನು ಮತ್ತು ದೀಪು ಇಬ್ಬರೂ ಅಮ್ಮನ ಮನೆ ಕಡೆ ಹೊರಟಿದ್ವಿ. ದೀಪು ಅವ್ರ ಮಗಳೂ ಸಹ ಬಂದಿದ್ಲು. ನನ್ನ ಮಗನಿಗೂ ರಜಾ ಇದ್ದಿದ್ದರಿಂದ ಅವನು ಬಂದಿದ್ದ. ನಿನ್ನೆ ಅಜ್ಜಿದು ಮುತ್ತೈದೆ ಪೂಜೆನ ನಮ್ಮ ಚಿಕ್ಕಮ್ಮನ ಮನೇಲಿ ಮಾಡಿರೋದ್ರಿಂದ ನಾನು ಮತ್ತು ದೀಪು ಇಬ್ಬರೂ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೋದ್ವಿ. ನಮ್ಮ ಸಿಟಿಗಳಲ್ಲಿ ಏನೇ ಬೇಕಾದ್ರೂ ನಾವೆಲ್ಲನೂ ದುಡ್ಡು ಕೊಟ್ಟೇ ತೊಗೋಬೇಕು. ಹಂಗಂತ ಹಳ್ಳಿಗಳಲ್ಲಿ ತೊಗೊಳ್ಬಾರ್ದು ಅಂತಲ್ಲ, ಆದರೆ ಅವ್ರಿಗೆ ಎಲ್ಲ ಕಡೆ ಜಾಗ ಇರೋದ್ರಿಂದ ಹೂವು, ಹಣ್ಣು, ತರಕಾರಿ ಎಲ್ಲ ನ್ಯಾಚುರಲಾಗಿ ಸಿಗುತ್ತೆ. ಜೊತೆಗೆ ಅವ್ರಿಗೆ ನ್ಯಾಚುರಲಾಗಿ ಎಲ್ಲನೂ ಬೆಳ್ಕೋತಾರೆ. ಅದು ನೋಡೋದೇ ಒಂದು ಖುಷಿ. ಕಸಿನ್ಸ್ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಆಟ ಆಡಿದ್ರು, ಎಂಜಾಯ್ ಮಾಡಿದ್ರು. ನಾನು ಮಕ್ಕಳ ಜೊತೆ ಕೂತು ಚೌಕ ಬರ ಎಲ್ಲ ಆಟ ಆಡಿದೆ. ಇದು ಫಂಕ್ಷನ್ ಆಗಿದ್ದರಿಂದ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗ್ತಾ ಇರಲಿಲ್ಲ. ಇಲ್ಲಿರೋದು ಬರೀ ಸ್ವಲ್ಪ ಜನ ಮಾತ್ರ. ಇನ್ನು ಮತ್ತೆ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತಿಗೆ, ಅಕ್ಕ, ದೀಪು ಎಲ್ಲರೂ ಇದ್ದೀವಿ ನೋಡಿ. ಇದು ದೀಪು ಅವ್ರ ಅಣ್ಣ. ಇದು ಮತ್ತು ನಮ್ಮ ಕಸಿನ್ಸ್ಗಳು ಎಲ್ಲ ನಮ್ಮ ಏಜ್ನವರೇನೆ ಆಗಿ ಎಲ್ಲ ನಮ್ಮ ಜೊತೆ ವೀಡಿಯೋನಲ್ಲಿ ತೋರಿಸ್ಕೊಂಡಿದ್ದೀನಿ. ಅವ್ರ ಬಗ್ಗೆ ಡೀಪಾಗಿ ನಾನು ಇನ್ನೊಂದು ಸಲ ಎಲ್ಲನೂ ಪರ್ಟಿಕ್ಯುಲರಾಗಿ ನಮ್ಮ ಇಡೀ ಫ್ಯಾಮಿಲಿನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ನೋಡಿ, ನಮ್ಮ ಸ್ನೇಹ ಎಲ್ಲಿ ಪೆಟ್ಸ್ ಇರುತ್ತೋ ಅಲ್ಲಿ ಅವಳಿರ್ತಾಳೆ. ಅದು ಹೋದ್ರೂ ಬಿಡಲ್ಲ, ಹುಡ್ಕೊಂಡು ಅದರಿಂದನೇ ಹೋಗ್ತಾ ಇರ್ತಾಳೆ. ಅವಳಿಗೆ ತುಂಬ ಇಷ್ಟ ಪೆಟ್ಸ್ ಅಂದರೆ. ಸಿಟಿಲೆಲ್ಲ ಹೇಗೆ ಅಂತ ಹೇಳಿದ್ರೆ, ಮಕ್ಕಳು ಆಟ ಆಡಬೇಕು ಅಂದರೆ ಜಾಗನ ನಾವು ಹುಡ್ಕೊಂಡು ಹೋಗಬೇಕು. ಅದರಲ್ಲೂ ಯಾವುದಾದ್ರೂ ಪಾರ್ಕ್ಗಳಿಗೋ ರೆಸಾರ್ಟ್ಗಳಿಗೋ ಕರ್ಕೊಂಡು ಹೋಗಬೇಕು. ಆದರೆ ಹಳ್ಳಿ ಕಾಂಟ್ಯಾಕ್ಟ್ ಇರೋ ಮಕ್ಳುಗಳಿಗಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಅಮ್ಮನ ಮನೆಯೇ ಅದಕ್ಕೆ ರೀಸನ್. ಎಷ್ಟು ಜಾಗ ಇದೆ, ಎಷ್ಟು ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ರೆ ಮಕ್ಕಳು ಅಷ್ಟೇ ಅಲ್ಲ, ನಾವು ಸಹ ಅಲ್ಲೋದ್ರೆ ತುಂಬ ಎಂಜಾಯ್ ಮಾಡ್ತೀವಿ. ಈ ಹಳ್ಳಿ ಜೀವನಕ್ಕೆ ನಮ್ಮಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದರು ಎಲ್ಲ ಎಷ್ಟು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗಷ್ಟು ವಯಸ್ಸಾದ್ರೂ ತುಂಬ ಹೆಲ್ದಿಯಾಗಿದ್ದಾರೆ. ಅವರು ನ್ಯಾಚುರಲಾಗಿ ಸಿಗೋವಂಥ ಗಾಳಿ ಪ್ಲಸ್ ಆಹಾರ ಎಲ್ಲನೂ ಇದಕ್ಕೆ ರೀಸನ್ ಆಗುತ್ತೆ. ಇಲ್ಲಿ ಪೆಟ್ಸ್ಗಳನ್ನೆಲ್ಲ ನೋಡಬೇಕು ಅಂದರೆ ನಾವು ಫಾರ್ಮ್ ಹೌಸ್ ಅಲ್ಲಿ ಇಲ್ಲಿ ಹೋಗಬೇಕು. ನೋಡಿ, ಮನೆಗಳಲ್ಲೇ ಈ ಥರ ಎಲ್ಲ ಸಾಕ್ಕೊಂಡಿರ್ತಾರೆ. ತುಂಬಾ ಖುಷಿಯಾಗತ್ತೆ. ನಾವಲ್ಲೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಯಿಂದ ನಾವು ಹೊರಟ್ವಿ. ಆನ್ ದಿ ವೇ ಬರ್ತಾ ಅಲ್ಲೇ ನಂಜನಗೂಡಲ್ಲಿ ದೀಪು ಅವ್ರ ಅಕ್ಕನ ಮಗ ನಂಜನಗೂಡಲ್ಲಿರೋಂಥ ಗ್ಲೋಬಲ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ನಿನ್ನೆ ಅವ್ರ ಸ್ಕೂಲಲ್ಲಿ ಮಕ್ಕಳ ಸಂತೆ ಅನ್ನೋ ಈವೆಂಟ್ ಮಾಡಿದರು. ಅದರಲ್ಲಿ ಈಗ ದೀಪು ಅವ್ರ ಅಕ್ಕನ ಮಗ ಪಾರ್ಟಿಸಿಪೇಟ್ ಮಾಡಿದ್ದ. ಆ ಮಕ್ಕಳು ಖುಷಿ, ಎಂತೂಸಿಯಾಸಮ್ ನೋಡೋಕ್ಕೆ ಒಂದು ಸಂತೋಷ ಆಗ್ತಿತ್ತು. ನೋಡಿ ಏನು ಚೆನ್ನಾಗೆಲ್ಲ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಮಕ್ಕಳಿಗೆಲ್ಲ ಕಾನ್ಸೆಪ್ಟು, ಜೊತೆಗೆ ಸಂತೆ ಅಂದರೆ ಏನು, ಅದು ವಿಶೇಷತೆಗಳೇನು, ಇದೆಲ್ಲ ಸ್ಕೂಲ್ಸ್ಗಳವ್ರು ಈವೆಂಟ್ಸ್ ನಡೆಸೋದ್ರಿಂದ ಮಕ್ಕಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ ಅಂತ ಅನ್ಕೋತೀನಿ. ನಿನ್ನೆ ಪ್ರದೋಷ ಇದ್ದದ್ರಿಂದ ನಾವು ಹಾಗೆ ನಂಜನಗೂಡಲ್ಲೇ ಇದ್ದದ್ರಿಂದ ಶಿವನ ದರ್ಶನ ಮಾಡೋಣ ಅಂತ ನಂಜನಗೂಡು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನಮಗೆ ಎಲ್ಲ ಸಿಕ್ಕಿದ್ರು. ಎಲ್ಲ ಊಟಾರಿ ರೂಮ್ ಕೊಟ್ಟಾರ, ಜಳಕಕ್ಕೆ ಎಲ್ಲ ಒಂದು ಎಲ್ಲ ಸಂಗೀತ ರೀ. ಎಷ್ಟು ದಿನ ಇರ್ತಾರೆ? 3 ದಿನ ಇರ್ತಾರೆ. ನೀವೇನು ಭಜನೆ ಕೀರ್ತನೆ? ಭಜನಾ ಪದ ಹಾಡ್ತೀವಿ, ಸೋಬಾನ್ ಪದ ಹಾಡ್ತೀವಿ. ನೀವೆಲ್ಲ ಒಂದೇ ಆಕಿ ಕಡೆ ಮಾತಾಡ್ಬಾರ್ದು. ಅವರು ತಮ್ಮರ್ರಿ, ಅವ್ರ ಅಣ್ಣರ್ರಿ, ಗ್ರಾಮದ ತಾಯಮ್ಮ ಬಾಳಿನ ಬೆಳಕಮ್ಮ, ಗ್ರಾಮದ ತಾಯಮ್ಮ ಭಕ್ತರ ಬಾಳಿನ ಬೆಳಕಮ್ಮ, ತಾಯಮ್ಮ ಭಕ್ತರ ಬಾಳಿನ ಬೆಳಕಮ್ಮ, ನಿನ್ನ ನಂಬಿ ಬಂದೇನೆ ತಾಯಮ್ಮ, ನಿನ್ನ ನಂಬಿ ಬಂದೇನೆ ತಾಯಮ್ಮ, ಕರುಣಿಸ ಕಾಯೋ ನಮ್ಮಮ್ಮ.
ಇವ್ರುಗಳೆಲ್ಲ ಬಾಗಲಕೋಟೆಯಿಂದ ಸುತ್ತೂರು ಜಾತ್ರೆಯಲ್ಲಿ ನಡೀತಾ ಇರೋವಂಥ ಈವೆಂಟ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಬಂದಿರೋಂಥವ್ರು. ಇಷ್ಟು ಏಜ್ ಆಗಿದ್ರು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.